ಆ ಅಂತಃಕರಣ ಶಕ್ತಿ ಹೆಂಗಿತ್ತು ಅಂತಂದ್ರ ಇಲ್ಲಿ ಕೇಳ್ರಿ, ಅಥನಿ ಮುರುಗೇಂದ್ರ ಶಿವಯೋಗಿಗಳು ಮಠದೊಳಗ ಲಿಂಗ ಪೂಜಾಕ ಕೂತರಂದ್ರ ಅವ್ರ 3 ಮಂದಿ ಗೆಳೆಯರಿದ್ರು. ಬಿಳ್ಳೂರದ ಗುರುಬಸಪ್ಪ ಸ್ವಾಮಿಗಳಂತ ಆಗಿ ಹೋಗ್ಯಾರ. ನಿಮ್ಗೆ ಗೊತ್ತಿರ್ಬೇಕು, ಬಿಳ್ಳೂರ್ ಅಂತ ಊರೈತ್ರಿ, ಇಲ್ಲೇ ಜತ್ಕ್ ಹೋಗಾಕತ್ತತ್ ನೋಡ್ರಿ. ಗೂಗಾರ ಬಸರ್ಗೆ ಆದ ಕೂಡ ಬೀಳೂರದೊಳಗ ಗುರುಬಸಪ್ಪಗಳು ಅಂತೇಳಿ ಇವ್ರ ಜೋಡಿ ದೋಸ್ತರವ್ರು, ಶಿವಯೋಗಿಗಳ ಗೆಳೆಯರು. ಇನ್ನೊಬ್ಬರು ಗುರುಗಳು ಅಂತಂದ್ರೆ ಬಿದಿರಿಯ ಕುಮಾರ ಶಿವಯೋಗಿಗಳು. ಇಲ್ಲಿ ಬಿದಿರಿ ಬರ್ತದ ಬಬಲಾದಿಗೆ ಹೋಗಾಗ. ಕುಮಾರ ಶಿವಗಳು ಈ 3 ಮಂದಿ ದೋಸ್ತರು. ಎದರ ದೋಸ್ತರು? ಹುಡುಗಾಟ್ಕಿ ದೋಸ್ತಿ ಅಲ್ಲ. ಅವ್ರು ಎಷ್ಟು ಭಾವ ಭಕ್ತಿಯಿಂದ ಇದ್ರು ಅಂತಂದ್ರ, ಅಥನಿ ಒಳಗ ಶಿವಯೋಗಿಗಳು ಹಿಂಗ ಲಿಂಗ ಪೂಜಾ ಹಿಂಗ ಮಾಡ್ಕೊತ ಕುಂತ್ರ ಅವರು ಬೀಳೂರ್ದಾಗ ಕುಂತು ಅಲ್ಲಿ ಲಿಂಗ ಪೂಜಾ ಮಾಡ್ಕೊತಾರ. ಬಿದಿರಿ ಒಳಗ ಕುಮಾರ ಶಿವಗಳು ಲಿಂಗ ಹಿಡಿದು ಅವ್ರು ಅಲ್ಲಿ ಪೂಜೆ ಮಾಡ್ಕೊಳಕತ್ಯಾರ. 3 ಮಂದಿ ಒಂದ ಟೈಮ್ಕ ಪೂಜಾ ಮಾಡ್ಕೊತಿದ್ರು. ಹಿಂಗ ಮಾಡ್ಕೊಳ್ಳುವಾಗ ಲಿಂಗಪ್ಪನ ನೋಡಿದಾಗ ಶಿವಯೋಗಿಗಳಿಗೆ ಕುಮಾರಸ್ವಾಮಿಗಳು ಆ ಲಿಂಗದೊಳಗೆ ಕಾಣಿಸ್ತಿದ್ರು, ಬೀಳೂರು ಗುರುಬಸಪ್ಪನವರು ಲಿಂಗದೊಳಗೆ ಕಾಣಿಸ್ತಿದ್ರಂತ. ನಾವು ಲಿಂಗ ಪೂಜೆ ಮಾಡ್ಕೊಳ್ತಿರ್ತೀವಿ ಕೈಯಾಗ. ನಾವೆಲ್ಲ ಹಿಂಗ ಕೈಯಾಗ ಲಿಂಗ ಹಿಡ್ದಿರ್ತಾರೋ, ಹಿಂಗ ಪೂಜಾ ಮಾಡ್ಕೊತಿರ್ತಾರೋ, ಹೋಗ್ತಿರ್ತಾರೋ, ಹಿಂಗ ನುಗ್ತಾರೋ. ಆ ಹುಡುಗರು ಏನ ನನಗೆ ಅಡಿಗೆ ಆತ ಇಲ್ಲ, ನನಗೆ ಟೈಮ್ ಆಗೈತೆ ಹೋಗೋದಲ್ಲ. ಓಂ ನಮ ಶಿವ, ಓಂ ನಮ ಶಿವ, ನಾವು ಲಿಂಗ ಪೂಜೆ. ಅವರು ದೇವರನ್ನ ಎಲ್ಲಿ ಕಂಡ್ರು ಅಂತಂದ್ರೆ ಲಿಂಗದಲ್ಲಿ ದೇವರನ್ನ ಕಂಡ್ರು ಶರಣರು ಸಂತರು. ಲಿಂಗ ಪೂಜೆ ಮಾಡ್ಕೊತ ಕುಂತಾಗ ಬಿದಿರಿ ಕುಮಾರ ಶಿವಗಳು, ಬೀಳೂರದ ಗುರುಬಸಪ್ಪಗಳು, ಅಥನಿಯ ಮುರುಗೇಂದ್ರ ಶಿವಗಳು 3 ಜನ ಮಾತಾಡ್ತಾ ಇದ್ರಂತ. ಹಿಂಗ ಮಾತಾಡ್ಕೊಂತ ಕುಂತಾಗ ಒಂದು ದಿನ ಬಿದಿರಿ ಕುಮಾರಪ್ಪಗಳು, ಬೀಳೂರು ಗುರುಬಸಪ್ಪಗಳು ಅಲ್ಲಿದಿಂದ ಬರಾಕತ್ಯಾರ, ನಡ್ಕೊತ ಬರಾಕತ್ಯಾರ. ಇವ್ರು ಲಿಂಗ ಪೂಜಾಕ ಕುಂತಾರ. ತಮ್ಮ ಶಿಷ್ಯಾಗ ಹೇಳ್ತಾರ ಅಪ್ಪಗಳು, ಏ ತಮ್ಮ, ಇನ್ನು ಅರ್ಧ ತಾಸಿನ್ಯಾಗ ಬೀಳೂರ್ದಿಂದ ಅಪ್ಪಗಳು ಬರಾಕತ್ಯಾರ, ಬಿದಿರಿ ಕುಮಾರ ಶಿವಗಳು ಬರಾಕತ್ಯಾರ, ಪಟ್ನ ಅಡಿಗೆ ತಯಾರು ಮಾಡ್ರಿ, ಅಪ್ಪಗಳು ಬಂದ ಕೂಡ್ಲೇನ ಪ್ರಸಾದ ಮಾಡ್ತಾರಂತ ಲಿಂಗ ಪೂಜೆ ಮಾಡ್ಕೊತ ನೋಡಕೊತ ಹೇಳಕತ್ಯಾರ. ಅವ್ರು ಬರೋದು ಈ ಲಿಂಗದೊಳಗೆ ಕಾಣಿಸ್ತಿತ್ತಂತಂದ್ರ ಅವರ ತಪಸ್ಸಿನ ಶಕ್ತಿ ಹೆಂಗಿತ್ತು, ಅಷ್ಟ ಭಾವದಿಂದ. ಅದಕ್ಕೆ ಅವರು ಶಿವಯೋಗಿಗಳು ದೇವರಾಗಿ ಹೋದರು ನಮ್ಮ ಅಪ್ಪಗಳು. ಅಂತ ಪುಣ್ಯ ಭೂಮಿಯೊಳಗೆ ನಾವೆಲ್ಲ ಹುಟ್ಟಿದೀವಿ ಅಂತಂದ್ರೆ ನಾವು ಒಂದು ಭಾಗ್ಯವಂತರನೆ. ಬಿದಿರಿ ಕುಮಾರ ಶಿವಗಳು ಇಲ್ಲಿ ಬಂದು ಹೋಗ್ಯಾರ, ಬೀಳೂರದ ಗುರುಬಸಪ್ಪಗಳು ಬಂದು ಹೋಗ್ಯಾರ. ಐಗಳಿ ಅಪ್ಪಯ್ಯಪ್ಪನವರು ಅರಟಾಳ ಭೂಮಿ ಒಳಗ ತಿರುಗಾಡಿ ಹೋಗ್ಯಾರ. ಅವ್ರೆಲ್ಲ ತಿರುಗಾಡಿ ಹೋದಂತ ಪವಿತ್ರವಾದಂತ ಮಣ್ಣಂತಂದ್ರ, ಆ ಮಣ್ಣಿನೊಳಗ ನಾವು ಕುತ್ತದೀವಿ ಅಂತಂದ್ರ ನಮಗ ಆ ಭಗವಂತ ಸಾಕ್ಷಾತ್ ಪ್ರತ್ಯಕ್ಷ ಆದಂಗನೆ. ಯಾಕ? ಅಂತ ಶಕ್ತಿ ಅವರಲ್ಲಿ, ತಪಸ್ಸಿನ ಶಕ್ತಿ ಇತ್ತಂತ. ಅಷ್ಟು ದೊಡ್ಡ ಜ್ಞಾನಿಗಳು, ಅಷ್ಟು ದೊಡ್ಡ ತಪಸ್ವಿಗಳು ಅಥನಿ ಶಿವಯೋಗಿಗಳಂದ್ರ ನಿಮಗೆ ಗೊತ್ತಿರ್ಲಿ. ಧಾರವಾಡಕ್ಕ, ದಾವಣಗೆರೆ, ಬೆಂಗಳೂರಿಗೆ ಅದು ಹೋದ್ರ ಅಥನಿ ಬಸ್ ಹೋಗ್ತತ್ ನೋಡ್ರಿ. ಇಲ್ಲಿಂದ ಅಥನಿ ಬೋರ್ಡ್ ನೋಡ್ರಿ ಅಂದ್ರ ಬಸ್ಸಿಗೆ ಅವ್ರ ಹಿಂಗ ನಮಸ್ಕಾರ ಮಾಡ್ತಾರಂತ. ಯಾಕೆ ಹೇಳ್ರಿ? ಪುಣ್ಯ ಭೂಮಿ ಅಥನಿ ಶಿವಯೋಗಿಗಳು ಹುಟ್ಟಿರುವಂತ ಊರಿಂದ ಬಸ್ ಬಂದತ್ತಂದ್ರ ಆ ಬಸ್ಸಿಗೆ ನಮಸ್ಕಾರ ಮಾಡಿದ್ರೆ ನಾವು ಮಾಡುವಂತ ಪಾಪ ಹೋಗ್ತಾವಂತ.